morning. Welcome back to my another vlog. Ini namana Close your eyes. onji Raider 125 the first service complete ಆತನೆ ಐತ intro ಮಂತಂದಲ್ಲ ಸೋಲ ಬೈಕ್ ಎಂಚ ಒಂದೊಂದು ವಿಡಿಯೋ ಆತನೆ ಐತ intro ಒಂದು ಚೂರು ಬಾಕಿ ಆತ ಮಾರೆ ಅಂಜಿ ದಾದನ್ನು ವರ್ಷ ಪಿದೆ ಬರ ಪುನ ಅಂಡ ಬ್ಲಾಗ್ ಅನ್ ಬರ ಹೇಗಿತ್ತ ಚೂರು ಬಲ್ಕಿರ ಹೇಗಿತ್ತ ಎಲ್ಲಿ ನೀವು ಬ್ಲಾಗ್ ಅನ್ಕೊಂಡು ಸಿಗಬೇಕು दादा सर्विस दादा चेंज मन ऑयल चेंज वो पूरा डिटेल्ड बैक पूरा फुल कंप्लीट वीडियो बंदे सर्विस सेंटर कोल्तु दादा कते पूरा हलो मुगिन पूजपेट ओके नमन बैक इंजन उंदुले राइडर 125 ಏರ್ ಪೂರ ಹೊಸ ಮೆಂಬರ್ ನಗಲು ಪೂರ ಸಬ್ಸ್ಕ್ರೈಬ್ ಅನ್ಪ್ಲೆ ఒక వీడియో ಇಷ್ಟ ಲೈಕ್ ಅನ್ಪ್ಲೆ ಕಮೆಂಟ್ ಅನ್ಪ್ಲೆ ಇಕ್ಲೆ వీడియೋ ಎಂಚಾಂಡ್ ಎಂದು ಬಾರಿ ಲೇಟ್ ಆದ వీడిಯೋ ಒಂದೊಂದು ಇದು ಇತ್ತೆ ಕೂಡ ಎಡಿಟಿಂಗ್ ಮಂತದು ಐಕ್ ಮಸಾಲೆ ಉಪ್ಪು ಕರಿ ಪೂರ ಪಾರ್ದು ಪೂರ ಅನ್ಪರುಂಡು ಇವಾಗ ತೊಲುಟು ಬ್ಲಾಗ್ ಇಷ್ಟ ಆಪ್ನ ಕನ್ನಡ ಇಷ್ಟ ಆಪ್ನ ಹಿಂದಿ ಇಷ್ಟ ಆಪ್ನ ಪೂರ ನಿಗ್ಲ ಇಂಚಿನ ಲ್ಯಾಂಗ್ವೇಜ್ ಪೂರ ಮಲ್ಲೆ ಯಾನ್ ಐನಾದ ಟ್ರೈ ಮನ್ಪೆ ಪೂರ ಲ್ಯಾಂಗ್ವೇಜ್ ಬರ್ತಾರ ಓಕೆ ಇತ್ತೆ ಬೈಕ್ದ ಒಂಜಿ ಸರ್ವಿಸ್ ಸ್ವಲ್ಪ ದಾದ ಬರಾಮಲು ಪೂರ ತೋಪಾಗ ತೋಲೆ ಫುಲ್ ಒರಿಜಿನಲ್ ಉಂಡು ದಾಲ ಮಾಡಿಫೈ ಆತಜಿ ನೆಕ್ಸ್ಟ್ ಮಾಡಿಫೈದ ಬಾರೊಂದುಂಡು ವೀಡಿಯೋ ಅದಕ್ಕಿತ್ತೆ ಒಂಚೂರು ಬೆಳ್ತಂಗಡಿ ಬಿಡ ಬಾರುಂಡು ಅಲ್ಪ ಉಂಡಿಗೆ ಮಾಡಿಫೈ ಮಣ್ಣ ಫುಲ್ ಇಂಜಿನ ಪೂರ ಕುಳ್ಳಾರ ಪೂರ ಕುಲ್ಲ ಹೊಡಿತ ಇತ್ತೆ ಎಲ್ಲ ತೂಯರ್ ಬಾರುಂಡು ಮಾಡಿಫೈ ಇಂಜಿನ ಪೂರ ಆಪುಂಡು ಯೂಟ್ಯೂಬ್ ಬರ ಸರ್ಚ್ ಮಂತೆ ಅಂಚ ಪೂರ ಯೂಸ್ಫುಲ್ ಬೊಕ್ಕ ವೇಸ್ಟ್ ಅಲ್ಲಜ್ಜಿ ಕ್ರ್ಯಾಶ್ ಗೇಡ್ ಒಂದು ಕ್ರ್ಯಾಶ್ ಗಾರ್ಡ್ ಪೂರ ಉಂಡು ಪಡ್ಪಾರ ಬೊಕ್ಕ ಫಾಗ್ ಲೈಟ್ ಟೂರಿಂಗ್ ಓಪನ್ ಸೆಟಪ್ ಪೂರ ಪಡ್ಪಾರ ಉಂಡು ತೂಕ ಏಪ ವೀಡಿಯೋ ಮನ್ಪಾರ ಆಪುಂಡು ಇತ್ತೆ ಒಂದು ವೀಡಿಯೋ ಬಂತದ್ದು ನಿಕ್ಲೆ ಕಾಡ್ಬಿಡುವೆ ಯೂಟ್ಯೂಬ್ ತೂಲೆ ಲಿಂಕ್ ಉಂಡು ಬೊಕ್ಕ ಎನ್ನ ಯೂಟ್ಯೂಬ್ ಪುದಾರ್ MVHBRO ಟೈಪ್ ಮಂತನ್ನ ಬರ್ಕೊಂಡು ಬೊಕ್ಕ ಇನ್ಸ್ಟಾಡ್ ಇತ್ತ ಬೊಕ್ಕ ಇನ್ಸ್ಟಾ ಹೆಂಗೆ ಸರಿ ಆಯ್ಜಿ ಈಗ ಡಿಲೀಟ್ ಮಂದ್ ಬಿಡಿಯ ರಡ್ಡ್ ಬಗ್ಗೆ ಆಪುಂಡು ಈಗ ದಾದ ಚೂರು ಮನಸ್ಸು ಸರಿ ಆಯ್ಜಿ ಈಗ ಡಿಲೀಟ್ ಮಂತೆ ಇತ್ತೆ ಖಾಲಿ ಯೂಟ್ಯೂಬ್ ಮಾತ್ರ ನೆಕ್ಸ್ಟ್ ತೂಕ ಇನ್ಸ್ಟಾಗ್ರಾಮು ರೀಲ್ಸ್ ಐಟ್ ರೀಲ್ಸ್ ಬಂದ್ರೆ ವೈರಲ್ ಆಪುಣ್ಗೆ ತೂಕ ನೆಕ್ಸ್ಟ್ ಟೈಮ್ ಯೂಸ್ ಮನ್ಪುಗ ಇತ್ತೆ ನಿಖಲ್ ಯೂಟ್ಯೂಬ್ ಮಾತ್ರ ಸಬ್ಸ್ಕ್ರೈಬ್ ಅನ್ಪ್ಲೆ ಬೊಕ್ಕ ಲೈಕ್ ಅನ್ಪ್ಲೆ ಕಮೆಂಟ್ ಅನ್ಪ್ಲೆ ಬೊಕ್ಕ ಪಕ್ಕ 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 ದಾರಾಜಿ ಬೊಕ್ಕ ಪೂರ ಸೂಪರ್ ತೊಂಬಗಾಯಿಂದ ಬಚಾವು ಬಯ್ಯ ಉಂಟ ಸೂರ್ಯನ್ನೇ ಬಯ್ಯ ಉಂಟ ಇತ್ತೀರ್ನ ಆತ ಪೊರ್ಲು ಚೂರು ವೈಡ್ ಹಿಡ್ದಿಪ್ಪೆ ಹಾಂ ಇತ್ತು ತಗೋದಿರತ್ತ ಬೈಕ್ದಲ್ಲ ಇನ್ನೂ ಲುಕ್ಕು ಇಷ್ಟ ಲೈಕ್ ಅನ್ಪ್ಲೆ ಸಬ್ಸ್ಕ್ರೈಬ್ ಅನ್ಪ್ಲೆ ಬೊಕ್ಕ ಸೈಡ್ ಒಂದು ಬೆಲ್ ಐಕನ್ ಉಂಡು ಐನು ಒತ್ತರ ಮದ ಪೊರ್ಚಿ ಈಗಿನ ವೀಡಿಯೋ ಮಂತೊಂದು ಇಪ್ಪೆ ನಿಕ್ಲೆ ಬರ್ಪುಜಿ ಅವೇ ವಿಷಯ ಓಕೆ ಟಾಟಾ ಬಾಯ್ ಸಿ ಯು ಶಬಾಸ್ ಓವರ್ ಲುಕ್ ತುಲೆ ಬೈಕ್ದ ಫುಲ್ ಸ್ಟಾಕ್ ಉಂಡು ದಾರು ಚೇಂಜ್ ಆತಜಿ ಸ್ಟಾಕ್ ಸೆಗ್ಮೆಂಟ್ ಬೆಕ್ಕರ್ ಉಂಡು ಅವು ಇತ್ತೊಂಜಿ ಪೇಂಟೆ ಬೇರೆ ಬೇರೆ ಉಂಡು ಅಂಚ ಲೆಕ್ಕಜ್ಜಿ ಬೈಕ್ ನೆಕ್ಸ್ಟ್ ಪೇಂಟೆ ಹೋದ ಬರ್ತದೆ ಫುಲ್ ವಾಶ್ ಮನ್ಪರುಂಡು ಬೈಕ್ ಬಾಕಿ ದೀತು ವಾಶ್ದ ಓಕೆ ಗೈಸ್ ನಮ್ಮನ ಈತಲ್ಲಿಯ ವೀಡಿಯೋ ಎಂಚಾತ್ರ ಮನೇಲಿ ಕಮೆಂಟ್ ಇಡು ಪಕ್ಕ ದೂರಾಗ ಅಲ್ಲ ಅಲ್ಲ ಓಕೆ ತುಂಬ ಇದೆ ಇಲ್ಲಿ ಪೂರ ಓಕೆ ನಮ್ಮ ನೆಕ್ಸ್ಟ್ ಮಾಡೋದಕ್ಕೆ ಅಡೆ ಮಾಡ ತೋಂದಿ ಪ್ಲೇ ಎನ್ನ ಚಾನಲ್ MVH ಬ್ರೋ ಯೂಟ್ಯೂಬ್ ಚಾನಲ್ ಓ ಇಂಚಾಂಡ ಆಯ್ತು ಇಂಜನ್ ಅಂತ ಕ್ಲಿಯರ್ ಯಪ್ಪ ಕಣ್ಣಿಗೆ ಹಾಕೊಂಡು ದಂಬು ಹಾಂ ಪೈ ನಮ್ಮ ಬ್ಲಾಗ್ ಕಂಟಿನ್ಯೂ ಅನ್ಬೇಕು ನೆಕ್ಸ್ಟ್ ಬ್ಲಾಗ್ ಮಾಡಿಫೈ ಇದೆ ಸರ್ವಿಸ್ ನೆಕ್ಸ್ಟ್ ಅದ 5000 ಕಿಲೋಮೀಟ್ರಿಗೆ ಸರ್ವಿಸ್ ನೆಕ್ಸ್ಟ್ ಇದೆ ಇತ್ತು 2000 ಆತಜಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟಾಟಾ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾವು ಹೊಸ ಬ್ಲಾಗಲ್ಲಿ ನಾವು ಟಿ ವಿ ಎಸ್
ನನ್ನ ಹೊಸ ಬೈಕನ್ನು ಸರ್ವಿಸ್ ಮಾಡಲಿಕ್ಕೆ ಕೊಂಡೋಗಿದ್ದೀನಿ. ಹೊಸ ಬೈಕ್ದ ಸರ್ವಿಸ್ ಅವನೊಂದು ಫಸ್ಟ್ ಸರ್ವಿಸ್ ಅವಳ ಶುರುಕು ಅವ ಬೈಕ್ ದೆಕ್ಕದು ಪೂರ ಅವಡು ಬೊಕ್ಕ ಆಯಿಲ್ ಚೇಂಜ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದ ಬೊಕ್ಕ ನೆಕ್ಸ್ಟ್ ಲೆವೆಲ್. ಫಸ್ಟ್ ಲೆವೆಲಲ್ಲಿ ಆಯಿಲ್ ಚೇಂಜ್ ಮಾಡಲ್ಲ. ಫಸ್ಟ್ ಲೆವೆಲಲ್ಲಿ ನಮ್ಮದು ಬೈಕ್ ಫುಲ್ ವಾಶ್ ಆಗಿ ಮತ್ತು ಎಲ್ಲ ಫೋಟೋ ಎಲ್ಲ ಹಚ್ಚಿ ಎಲ್ಲ ಆದಮೇಲೆ ಹೊರಗೆ ತರ್ತಾರೆ. ಈಗ ನೋಡ್ತಾಯಿರಿ ವಾಶ್ ಆಗ್ತಾ ಉಂಟು. ಮತ್ತು ಆಚೆ ಸರ್ವಿಸ್ ಸ್ಟೇಷನ್ ಇದ್ದು ಮೆಕ್ಯಾನಿಕ್ ಸ್ಟೋರ್ ಇದೆ. ಕಂಪ್ಲೀಟಾಗಿ ನೀರು ಹಾಕಿ ಎಲ್ಲ ಸರ್ಫ್ ಹಾಕಿ ಎಲ್ಲ ಕ್ಲೀನ್ ಆಗ್ತದೆ. ಪೂರ ಕ್ಲೀನ್ ಮಾಡ್ತದೆ, ರೆಡಿ ಮಾಡಿ ಬರ್ಬೇಕು. ಫಸ್ಟ್ ಸರ್ವಿಸ್ 1 ಸಾವಿರ ಲಿಮಿಟೆಡ್ ಆ್ಯಂಡ್ ಒಂಚೂರು 48 ಕಿಲೋಮೀಟ್ರ್ ಜಾಸ್ತಿ ಅಂడి. ನೋ ಟೆನ್ಷನ್, ಐದು ಜಾಸ್ತಿ ಅಂಡ್ ತೊಂದರೆ ತೆಕ್ಕದ ಪೊರ್ಲು ಬಂದದಲ್ಲಿ ಬೈಕ್ನ ಫಸ್ಟ್ ನ್ಯೂ ಬೈಕ್ದ ಫಸ್ಟ್ ಸರ್ವಿಸ್ ಒಂದು ರಿಪೇರಿ ಆಯಿಲ್ ಚೇಂಜಿಂಗ್ ಪನ್ಪೇರ್ದ ಸರ್ವಿಸ್ ರಿಪೇರಿ ಸೆಂಟರ್ ಅವು ವೀಡಿಯೋ ತೋಜ ಪ್ಯಾರಲ್ಲಿ ಅಂತೀರಿ. ಐಕ್ ಏನು ಬ್ಲರ್ ಮನ್ಪೆ ನಾಳೆ ಬೇಜಾಂತ ಹಚ್ಚಿ ಒಂದು ಕೆಲವು ರೆಡಿಪ್ನ ತಂಚನೆ ಬಾಗ ಮುಲ್ಪಂಜಿ ಸೈಡ್ TVS Ntorq BS6 ಬ್ಲ್ಯಾಕ್ ಆ್ಯಂಡ್ ರೆಡ್ ಸೇಮ್ ಕಲರ್ ಸ್ಕೀಮ್ ನನ್ನ ಬೈಕ್ದ ತೂಲ ಡಿಸ್ಪ್ಲೇ ಇತ್ತ ಆನ್ ಒನ್ ಪ್ಲಗ್ ಇಜ್ಜಿ ಕೀ ಇದ್ದಾಯ್ತ ಹೊಸತ್ತು 125 ಮಗ ಇಟ್ಟು ಎಕ್ಸ್ಟ್ರಾ ಪವರ್ ಬರ್ನತ್ತ ಸ್ವಿಚ್ ಯಾವಲು ಉಂಡು ವಿತ್ ಡಿಸ್ಕ್ ಬ್ರೇಕ್. ABS ಇಲ್ಲ. ಇದು ನಮ್ಮದು ಬೈಕ್ ಇದ್ದು ಲೆಫ್ಟ್ ಇದ್ದು ನನ್ನ ಬೈಕ್ ಮತ್ತು ರೈಟ್ ಇದ್ದು ರೆಡ್ ಕಲರ್ ಅದು ಇನ್ನೊಂದು ರೇಡಿಯಮ್ ಎಂಥದ್ದು ಹೆಸರು. ಇದು ಆಫೀಸ್ ಒಳಗೆ ಇಬ್ಬರು ಇದ್ದಾರೆ ಸ್ಕೂಟರ್ಗಳು, ಹೊರಗಡೆ 3 ಇದ್ದಾರೆ. ಒಂದು ಪ್ಲೆಷರ್ ಅದು ಸೈಡದ ಹೆಸರು ಎಂಥದ್ದು ಗೊತ್ತಿಲ್ಲ. ಮಜಗೋಲಿ ಊರಿನಲ್ಲಿ ಈ ಶೋರೂಮ್ ಇದೆ. ಶೋರೂಮ್ ಅಲ್ಲ, ಸರ್ವಿಸ್ ಸೆಂಟರ್. ನಿಮಗೆ TVS ಸರ್ವಿಸ್ ಸೆಂಟರ್ ಹತ್ತಿರ ಆಗಬೇಕಂದ್ರೆ ಬಜಗೋಲಿಗೆ ಹೋಗಬೇಕು. ಸುನೀತಾ ಮೋಟಾರ್ಸ್. ನಂದು ಬೈಕ್ ಇದು ಕಮೆಂಟಲ್ಲಿ ಹೇಳಿ ಆಯಿತಾ ಯಾವ ಬೈಕ್ ಅಂತ ನೀವೇ ಹೇಳ್ಬೇಕಾಗ್ತದೆ ಕಮೆಂಟಲ್ಲಿ ಯಾವ ಬೈಕ್ ಯಾವ ಮಾಡಲ್. BS6 BS4 BS3 ಯಾವ ಮಾಡಲ್ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಮಾಡಿಫೈಡ್ ಹೆಂಗಿದೆ ಅಷ್ಟೇನು ಆಯ್ತು. ನಂದು ಬ್ಯೂಟಿ ಬಂತು. ಈಗ ಫೋಮ್ ವಾಶ್ ಆಗ್ತಾ ಉಂಟು. ಇದರ ಮುಂಚೆದು ಬಂತಲ್ಲ ಡಿಸೈನ್ ಇದು ಬೈಕ್, ಅದರದ್ದು ಹೆಸರು ಹೇಳಿ ಆಯಿತಾ ಕಮೆಂಟಲ್ಲಿ. ವ್ಲಾಗ್ ನೋಡ್ತಿದ್ದಾರೆ ಅಂದರೆ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅಲ್ಲೇ ಬೆಲ್ ಐಕಾನ್ ಒತ್ತಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಬೈಕ್ ತೆಕ್ಕೊಂದಿಲ್ಲ ಈಗ ನೀರು ಹಾಕಿದ ಫುಲ್ ಕ್ಲೀನ್ ಅಂತೀರಿ. ಫೋಮ್ ವಾಶ್ ಅವು ಪೂರ ವ್ಯವಸ್ಥೆ ಉಂಟು, सब व्यवस्था है. डिफरेंट एंगल, डिफरेंट क्लीनिंग, सर्विस लुक, इनसाइड लुक, सर्विस सेंटर ಎಲ್ಲ ಬ್ಲರ್ ಮಾಡಬೇಕಷ್ಟೇ. ಇದು ನಿಮಗೆ ಚಾರ್ಟ್ ಎಲ್ಲಿದೆ ಲೊಕೇಶನ್.
ಈಗ ಆಲ್ಮೋಸ್ಟ್ ಕ್ಲೀನ್ ಆಯಿತು ಬೈಕ್, ಮತ್ತು ಎಲ್ಲ ಕ್ಲೀನ್ ಆಯಿತು, 90% ಕ್ಲೀನ್ ಆಯಿತು. ಇನ್ನು ಗಾಳಿ ಹಾಕಿ ಎಲ್ಲ ಕ್ಲೀನ್ ಮಾಡೋದು, ಡ್ರೈ ಮಾಡೋಕ್ಕೆ ಪೂರ ಡ್ರೈ ಮಂತಾಕ ನಮ್ಮನ ಬೈಕ್ ತಿಕ್ಕೊಂಡು ಇತ್ತ ವೀಲ್ ಒಂದು ರಿಯರ್ ವೀಲ್. ಸರ್ವಿಸ್ ಸೆಂಟರ್ಲ ತೊಂದರೆ ಅಜ್ಜಿ, ಫುಲ್ಲು ಚೆಕಪ್ ಮನ್ಪೇರು ಬೈಕ್ದ ಎಂಚಿನ ಸಮಸ್ಯೆ ಉಂಡು. ಆಲ್ ಸಮಸ್ಯೆ ಕ್ಲೀನ್ ಅಂಡ ನೋ ಡೌಟು. ಓವರ್ ಲುಕ್ ಒಂದು ವೀಲ್ದ ಡಿಸ್ಕ್ ಆ್ಯಂಡ್ ಫೈನಲ್ ಟಚ್ ಕ್ಲೀನಿಂಗ್, ಫುಲ್ ಆನ್ ಕ್ಲೀನಿಂಗ್. ಇಂಡಿಯನ್ ಹಾರ್ಸ್. ವಿಡಿಯೋ ಇಷ್ಟ ಲೈಕ್ ಮನ್ಪೆ, ಕಮೆಂಟ್ ಸಬ್ಸ್ಕ್ರೈಬ್ ಮನ್ಪೆ. ಓಕೆ, ಸಬ್ಸ್ಕ್ರೈಬ್. TVS Riders fans, always subscribe like this one channel. Okay, next service cleanings complete. It Viday bike ne kanapnu ಪೂರ ಕ್ಲೀನಿಂಗ್ ಕಂಪ್ಲೀಟ್, ಎಲ್ಲ ಕ್ಲೀನಾಗಿ ಈಗ ಕಂಪ್ಲೀಟ್ ಆಯಿತು. ಇನ್ನು ಒಳಗಾಗಿ ಆಯಿಲ್ ಚೇಂಜಿಂಗ್ ಪ್ರೊಸೆಸ್ ಆಗಲಿಕ್ಕಿದೆ. ಲುಕ್ ನೋಡಿ ಗೈಸ್, ರೈಡರ್ 125 TVS. ಬದಿಯಲ್ಲಿ ಒಂದು 8 ಹಾಕಿದೆ. ನಿಮಗೆ ಯಾವುದು ಫೇವ್ರೆಟ್ ಅಂತ ಕಮೆಂಟಲ್ಲಿ ಹೇಳಿ. ಎರಡು ಕೂಡ ಸೇಮ್ ಕಲರ್ ಸ್ಕೀಮ್, ನೋ ಡೌಟ್. ಮತ್ತು ಬೈಕ್ ಮತ್ತು ಸ್ಕೂಟರ್ ಅಷ್ಟೇ ವ್ಯತ್ಯಾಸ. ಅದು ಕಲರ್ ಸ್ಕೀಮ್ ಎಲ್ಲ ಸೇಮ್, ವೀಲ್ ಲೈಟ್ ಎಲ್ಲ. ವೀಲ್ ರೆಡ್ ಮತ್ತು ನಿಮಗೆ ಲೋಗೋ ಎಲ್ಲ ಸೇಮು, ಏನು ಡಿಫ್ರೆನ್ಸ್ ಇಲ್ಲ. ಮತ್ತು ಅದು ಸ್ವಲ್ಪ ಹೈಟ್, ಇದು ಸ್ವಲ್ಪ ಲೋ ಅಂತ. ಈಗ ಆಯಿಲ್ ಚೇಂಜಿಂಗ್ ಕಾರ್ಯಕ್ರಮ. ಅವರು ಬೈಕ್ ಕೊಂಡು ಹೋಗೋ ಚಿಕ್ಕದಾಗಿ ಅನಿಸುತ್ತೆ ಮಾರೆ, ನಾನು ಕೊಂಡೋಗ ದೊಡ್ಡದಾಗಿದೆ. ಡಿಫ್ರೆನ್ಸ್ ಇದು ಸರ್ವಿಸ್ ಸೆಂಟರ್ದೊಳಗೆ. ಇದನ್ನು ಬ್ಲರ್ ಮಾಡ್ತೀನಿ, ತೋರಿಸ್ಬಾರ್ದು ಅಂತ ಹೇಳಿದರು. ಪರ್ಮಿಷನ್ ಇಲ್ಲ ಒಳಗೋದಕ್ಕೆ, ನಮ್ಮದು ಪರ್ಮಿಷನ್ ಇಲ್ಲ ಅಂತ ಗೊತ್ತಿಲ್ಲ. ಎಲ್ಲ ವೀಡಿಯೋ ಆಗಿತ್ತು, ವೀಡಿಯೋ ಆಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ವ್ಲಾಗ್ ಮಾಡಬೇಕಲ್ಲ. ಆಯಿಲ್ ಎಲ್ಲ ಬಂತು ಹೊರಗೆ, ಕ್ಯಾಪ್ ತೆಗಿಲಿಕ್ಕೆ ಒಂದು ಅರ್ಧ ಗಂಟೆ ಸಾಕಾಗಿತ್ತು. ಅದೇನಂದರೆ ಒಳಗಿದ್ದು ಆಯಿಲ್ ಫಿಲ್ಟರ್ ಉಂಟಲ್ಲ, ಅದು ಬರೋಕ್ಕೆ ಕೇಳಿಲ್ಲ. ಇಲ್ಲಿ ನೋಡಿ, ಫಿಲ್ಟರನ್ನು ತೆಗಿಲಿಕ್ಕೆ ಕಷ್ಟಪಡ್ತಿದ್ದಾರೆ. ಗೋವಿಂದ ಫಿಲ್ಟರ್ ದೆತ್ತೊಂದುಳ್ಳಿ ಕೈಟ್ ಹೋಯ್ತನ ಬರ್ಪುಜವು ಆತ ಗಟ್ಟಿ, ಅದನ್ನು ಫುಲ್ ಗಟ್ಟಿದ ಫಿಲ್ಟರು. ಇತ್ತ ಕಟಿಂಗ್ ಪ್ಲೇಯರ್ ಕನ್ನಡ ಬಂಡೆ ಹಂಚ ಕಾಣ್ತೀರಿ, ಅವಂತೂ ಸುಲಭ ಕಟಿಂಗ್ ಪ್ಲೇಯರ್ ಹೊಯ್ಪಾರ. ಫುಲ್ಲು ಪ್ರೊಸೆಸಿಂಗ್ ಅವನುಂಡು ಆಯಿಲ್ ಫಿಲ್ಟರ್ ದೆಪ್ಪುನ. ಫಸ್ಟ್ ನ್ಯೂ ಬೈಕ್ ಅದಂತ ಒಂತ ಗಟ್ಟಿಡೆ ಉಂಡು. ನೆಕ್ಸ್ಟ್ ಆಯಿಲ್ ಕ್ಲಿಯರ್ ಮಾಡಿದಾಗ ಸರಿ ಆಗ್ಬೋದು. ನೆಕ್ಸ್ಟ್ ಆಯಿಲ್ ಚೇಂಜಿಂಗ್ ಸರ್ವಿಸ್ 5,000-6,000 ಕಿಲೋಮೀಟರ್ಸ್ ಕಂಪ್ಲೀಟ್ ಆದ್ಬೇಕ. ಸ್ವಲ್ಪ ನೆಕ್ಸ್ಟ್ ಲುಕ್ಕು ಆಯಿಲ್ ಫಿಲ್ಟರ್ ಮುಲ್ಕೊಂಡು ಎಲ್ಲಿ ಅರ್ಪೇದಲ್ಲಿಕ ಐನ್ ಅಲ್ಲ ಬತ್ತನ್ ಬೈಜಿ ಐತೆ ಬತ್ತನ್ ಒಡೇನು ಮಾರೆ ತೋಜಿ ಆ ಫಿಲ್ಟರ್ ದೆಪ್ಪರ 1 ಗಂಟೆ ಟ್ರೈ ಮಾಡ್ತಾರೆ. ಇತ್ತೆ ಫಿಲ್ಟರ್ रिमूविंग कंप्लीटेड. कितना छोटा है फिल्टर है. ಪರ್ಮಿಷನ್ ಇಲ್ಲ, ಅದು ನನಗೆ ವೀಡಿಯೋ ಮಾಡಬೇಕಲ್ಲ ನಿಮಗೋಸ್ಕರ. ಏನೆಲ್ಲ ಮಾಡ್ತಾರೆ ಸರ್ವಿಸ್ ಸೆಂಟ್ರಲ್ಲಿ, ಆಯಿಲ್ ಚೇಂಜಿಂಗ್ ವಿಧಾನ ಎಲ್ಲ ಕಂಪ್ಲೀಟಾಗಿ ನಿಮಗೆ ವೀಡಿಯೋದಲ್ಲಿದೆ. ಇದು ಆಯಿಲ್, ಅದನ್ನು ಕೂಡ ತೋರಿಸ್ಬೋದು ಅಂತ ಹೇಳಿದ್ರು, ಪರ್ಮಿಷನ್ ಇಲ್ಲ. ಒಳ್ಳೆ ಸಮಸ್ಯೆ ಉಂಟು ನಮಗೆ, ಕಾಂಟೆಂಟ್ ಹಾಕಬೇಕಲ್ಲ. ನಿಮ್ಗೆ ಯಾರೆಲ್ಲ ರೈಡರ್ ಫ್ಯಾನ್ಸ್ ಇದ್ದೀರಿ, ರೈಡ್ ಮಾಡ್ತೀರಿ ಎಲ್ಲ ಗೊತ್ತಾಗಬೇಕಲ್ಲ, ಯಾವ ಆಯಿಲ್ ಹಾಕ್ತಾರೆ ಅಂತ.
ಓಕೆ, ಎಲ್ಲ ವಿವರಣೆ. ಆಯಿಲ್ ಮಾತ್ರ ಬ್ಲರ್ ಮಾಡಬೇಕಷ್ಟೇ. ಬಲ್ಬ್ ಎಲ್ಲ ಇಲ್ಲಿ ನೋಡಿ, ಆಯಿಲ್ ಕ್ಲಿಯರ್ ಆಯಿತು, ಎಲ್ಲ ಆಯಿಲ್ ಕ್ಲಿಯರ್. ಈಗ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಹಾಕ್ತಿದ್ದಾರೆ. ಅದು ನಾರ್ಮಲ್ ಕಲರ್ ಅಲ್ಲ, ಸ್ವಲ್ಪ ಗ್ರೀನ್ ಕಲರ್ ಇದೆ ಆಯಿಲ್. ಅದಕ್ಕೆ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಮತ್ತು ಬಾಳಿಕೆ ಕೂಡ ಜಾಸ್ತಿ. ನಿಮಗೆ ಏನು ತೊಂದರೆ ಇಲ್ಲ. ಫುಲ್ಲಿ ಪ್ರೊಫೆಷ್ನಲ್ ಆಯಿಲ್ ಅಂತ ಹೇಳ್ಬೋದು. ಸೂಪರ್. ಇದು 2000 ಮುಂಚೆ ಮಾಡುವ ಸರ್ವಿಸನ್ನು 2000 ಕಿಲೋಮೀಟ್ರ್ ಆದಮೇಲೆ ಕೂಡ ಮಾಡ್ಬೋದು. ಲೋಕಲ್ ಆಯಿಲ್ ಅಂದರೆ 2000 ಕಿಲೋಮೀಟ್ರ್ ಮಾಡಬೇಕು. ಇದು ತೊಂದರೆ ಇಲ್ಲ. ಸರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ.